ಸ್ಪೆಷಲ್ ಆಗಿರ್ಬೇಕು, ಟೌನ್ ಅಲ್ಲ ಮಾಡಲ್ ಆಗಿರ್ಬೇಕು ಅಂತ. ಟೌನ್ ಅಲ್ಲಿ ಬೇರೆ, ಹೃದಯ ಭಾಗ ಬೇರೆ ಇದು. ಆಮೇಲೆ ಅಂತರ್ಗಂಗೆ ಬೆಟ್ಟಕ್ಕೆ ಹೋಗೋರು, ಆಮೇಲೆ ನಿಮ್ಮ ಪತ್ರಕರ್ತರ ಭವನದ ಪಕ್ಕದಲ್ಲಿರೋದು. ಇದೇನಾದ್ರು ಚೆನ್ನಾಗಿಲ್ಲ ಅಂದ್ರೆ ಪತ್ರಕರ್ತರ ಪಕ್ಕದಲ್ಲೇ ಇದೆ, ನೀವು ಹರಾಜು ಹಾಕ್ಬಿಡ್ತೀರಾ. ಅದ್ರಲ್ಲಿ ನೀವು ಹರಾಜು ಹಾಕ್ಬಾರ್ದು, ಏನೋ ಹಾಕ್ಬಾರ್ದು, ನೀವು ಕರೆಕ್ಟ್ ಆಗಿ ಇದೆ ಅಂತ ನೀವು ತೋರಿಸಬೇಕು ಅನ್ನೋ ಉದ್ದೇಶದಿಂದ ಚೆನ್ನಾಗಿ ಮಾಡಿದ್ವಿ. ಒಂದು ಮಾಡಲ್ ಆಗಿ ತಗೊಂಡಿದ್ವಿ. ತಾಲೂಕೆಲ್ಲ ಈ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ. 29ನೇ ತಾರೀಕು ನಮ್ಮ ಕೋಲಾರಲ್ಲಿ ಹೆಡ್ ಕ್ವಾರ್ಟರ್ ಅಲ್ಲಿ ಇವತ್ತು 100 ಕೋಟಿ ವೆಚ್ಚದಲ್ಲಿ ಎಲ್ಲ ಸರ್ಕಾರಿ ಕಾಲೇಜುಗಳು, ನಮ್ಮ ಲಾ ಕಾಲೇಜ್ ಆಗ್ಬೋದು, ಆಮೇಲೆ ಜೂನಿಯರ್ ಕಾಲೇಜು, ಆಮೇಲೆ ವುಮೆನ್ಸ್ ಕಾಲೇಜು, ಆಮೇಲೆ ಬಾಯ್ಸ್ ಕಾಲೇಜು, ಆಮೇಲೆ ನಮ್ಮ PG ಸೆಂಟ್ರು ಯೂನಿವರ್ಸಿಟಿಯಲ್ಲಿ, ಆಮೇಲೆ ಅದ್ಬಿಟ್ಟು ಅಬ್ದುಲ್ ಕಲಾಂ ವಸತಿ ಶಾಲೆ ಆಗ್ಬೋದು. ಇದಕ್ಕೆಲ್ಲ ಟೋಟಲ್ ಆಗಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ 29ನೇ ತಾರೀಕು ಕಾರ್ಯಕ್ರಮ ಇದೆ. ದಯವಿಟ್ಟು ತಾವೆಲ್ಲರೂ ಬರಬೇಕು ಅಂತ ನಾನು ಕೋರ್ಕೊಳ್ತಿದ್ದೆ. ಸುಧಾಕರ್ ಅವರು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಸುಧಾಕರ್ ಅವರು ಬರ್ತಾ ಇದ್ದಾರೆ. ಬೈತಿ ಸುರೇಶ್ ಅವರು ಬರ್ತಾ ಇದ್ದಾರೆ. ಬೈತಿ ಸುರೇಶ್ ಅವರು ಸುಧಾಕರ್ ಅವರ ಒಂದು ನಾಯಕತ್ವದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಇಷ್ಟೊಂದು ದುಡ್ಡು ನಮ್ಮ ಕೋಲಾರ ತಾಲೂಕಿಗೆ ಬಂದಿದೆ. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಬಿಟ್ರೆ ಸೆಕೆಂಡ್ ಹೈಯೆಸ್ಟ್ ದುಡ್ಡು ಕೋಲಾರ್ಗೆ ಬಂದಿರೋದು. ಬೇಕಾದ್ರೆ ನೀವು ತಿಳ್ಕೊಬಹುದು ಪತ್ರಕರ್ತರು, ಮೈಸೂರು ಬಿಟ್ರೆ ಸೆಕೆಂಡ್ ಹೈಯೆಸ್ಟ್ ಕೋಲಾರ್ಗೆ ಬಂದಿರುವಂತದ್ದು. ಅದರಿಂದ ಒಳ್ಳೆ ಇದಾಗಿದೆ. ಎಲ್ಲರ ಸಹಕಾರದಿಂದ ಇದೆಲ್ಲ ಮಾಡೋದಕ್ಕೆ ಅವಕಾಶ ಆಗಿದೆ. ಖಂಡಿತವಾಗ್ಲೂ ತಾವೆಲ್ಲರೂ 29ನೇ ತಾರೀಕು ರಂಗಮಂದಿರದಲ್ಲಿ ಕಾರ್ಯಕ್ರಮ, ಮಳೆ ಬರುವ ಸಂಭವ ಇದೆ, ಎಲ್ಲಿ ಆಚೆ ಮಾಡೋದಕ್ಕೆ ವಾತಾವರಣ ಇಲಾಖೆ ಅವರು ಒಪ್ಕೊಂಡಿಲ್ಲ. ಯಾಕಂದ್ರೆ ಮಂತ್ರಿಗಳು ಬರೋದ್ರಿಂದ ಎಲ್ಲರಿಗೂ ಪರ್ಮಿಷನ್ ತಗೋಬೇಕಾಗ್ತದೆ. ವಾತಾವರಣ ಇಲಾಖೆ ಒಪ್ಕೊಂಡಿಲ್ಲ. ಆದ್ರಿಂದ ರಂಗಮಂದಿರದಲ್ಲಿ ಮಾಡೋಣ ಅಂತಿದ್ದೀವಿ. ರಂಗಮಂದಿರದಲ್ಲಿ ಮಾಡ್ತೀವಿ ಕಾರ್ಯಕ್ರಮ. ಸರ್, RSS ಪಕ್ಷ ವಿರೋಧ ನಡುವೆ ಕಾಂಗ್ರೆಸ್ ಯಾಕೆ ಇಷ್ಟೊಂದು ವಿರೋಧ ಮಾಡ್ತಾ ಇದೆ? ಅವರು ಅದನ್ನ ತೀವ್ರ ಪ್ರತಿಷ್ಠೆಯಾಗಿ ತಗೊಂಡು ಮತ್ತಷ್ಟು ಮಾಡ್ತಾರೆ. ಅದು RSS BJP ಅವರು ಪ್ರತಿಷ್ಠೆ ತಗೊಂಡಿದ್ದಾರೆ, ಕಾಂಗ್ರೆಸ್ ಅವರು ಪ್ರತಿಷ್ಠೆ ತಗೊಂಡಿಲ್ಲ. ಇವತ್ತು ನಮ್ಮ ಕೋಲಾರಲ್ಲಿ ಆಗುವಂತ ಅಭಿವೃದ್ಧಿ ಬಗ್ಗೆ ಏನಾದ್ರು ಕೇಳಿ ಮಾತಾಡೋದು. ದೊಡ್ಡವ್ರ ವಿಚಾರ ಯಾಕೆ ನಮಗೆ? ಅವ್ರು ದೊಡ್ಡವ್ರು ಏನಾದ್ರು ಮಾಡ್ಕೊಳ್ಳಿ. ನೀವು ಅಭಿವೃದ್ಧಿ ಬಗ್ಗೆ ಏನಾದ್ರು ಇದ್ರೆ ಹೇಳ್ರಿ. ಅಭಿವೃದ್ಧಿ ಬಗ್ಗೆ ಯಾವ್ದಾದ್ರು ತೋರಿಸಿ. ನಮ್ಮನ್ನು ಕರ್ಕೊಂಡಾಗ ಎಲ್ಲಾದ್ರೂ ಒಂದು ಅಂಗನವಾಡಿನೋ, ಒಂದು ಸ್ಕೂಲೋ, ಒಂದು ಹಾಸ್ಟೆಲ್ ಬಿಲ್ಡಿಂಗೋ ಯಾವ್ದಾದ್ರು ಸರಿ ಇಲ್ಲ ಅಂತ ನಮ್ಮನ್ನು ಕರ್ಕೊಂಡು ಹೋಗ್ರಿ, ನಮ್ಗೆ ತೋರಿಸ್ರಿ. ಕೆಲಸ ಮಾಡಿಲ್ಲ ಅಂದ್ರೆ ಮೀಡಿಯಾದಲ್ಲಿ ಹಾಕಿ ನಮ್ಮನ್ನ ಯಾಕೆ ಹೋಗಿರಿ. ನಾವು ಮಾಡ್ತೀವಿ ಕೆಲಸವನ್ನ. ದೊಡ್ಡವ್ರು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಇನ್ನೊಂದು ನಾನು ಹೇಳ್ತೀನಿ, ನನಗೆ ಗೊತ್ತಿರುವಂಥದ್ದು ಒಂದು ವಿಚಾರ ಏನಂದ್ರೆ, RSS ಬಗ್ಗೆ ಆಗಲಿ, BJP ಬಗ್ಗೆ ಆಗಲಿ, ಕಾಂಗ್ರೆಸ್ ಬಗ್ಗೆ ಆಗಲಿ, JDS ಬಗ್ಗೆ ಆಗಲಿ ಯಾರು ಮಾತಾಡಬಾರ್ದು. ಮಾತಾಡದೆ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತದೆ, ಚೆನ್ನಾಗಿದೆ. ಇವತ್ತು ನಾನೇ ನಿಮ್ಮ ಎದುರುಗಡೆ ಪತ್ರಕರ್ತರ ಮುಂದೆ ಹೇಳ್ತಾ ಇದ್ದೀನಿ, ಮೈಸೂರು ಬಿಟ್ರೆ ಸೆಕೆಂಡ್ ಹೈಯೆಸ್ಟ್ ದುಡ್ಡು ಹೈಯರ್ ಎಜುಕೇಶನ್ ಸುಧಾಕರ್ ಅವ್ರ ಮಂತ್ರಿಗಳು, ಆಮೇಲೆ ನಮ್ಮ ಸುರೇಶ್ ಅವರಲ್ಲಿ ಸೆಕೆಂಡ್ ಹೈಯೆಸ್ಟ್ ದುಡ್ಡು ಬಂದಿರೋದು ಕೋಲಾರ ತಾಲೂಕಿಗೆ. ಕೋಲಾರ ಜಿಲ್ಲೆಗಲ್ಲ, ಜಿಲ್ಲೆ ಲೆಕ್ಕ ಮಕ್ಕಳು ಇನ್ನೂ ಬೇರೆ ಇದೆ. ಕೋಲಾರ ತಾಲೂಕಿಗೆ 100 ಕೋಟಿ ಕೊಟ್ಟಿದ್ದಾರೆ. ಅದರದ್ದು ಪೂಜೆ ಮಾಡ್ತಾ ಇದ್ದೀವಿ. ಎಲ್ಲೂ ಇಲ್ಲ ಈ ತರ. ಯಾಕಿಲ್ಲ? ನಮ್ಮೆಲ್ಲರ ಸಹಕಾರದಿಂದ ಇಲ್ಲೆಲ್ಲ ಏನಿದ್ದಾರೆ ಲೋಕಲ್ ಅಲ್ಲಿ ನಮ್ಮ ನಗರಸಭೆಯವರಾಗ್ಬೋದು, ನಮ್ಮ MLC ಅವರಾಗ್ಬೋದು, ನಗರಸಭೆ ಸದಸ್ಯರು, ಅಧ್ಯಕ್ಷರು, ನಮ್ಮ ಲೀಡರ್ಸು, ಇದು ಕೃಷ್ಣ ಬೈರೇಗೌಡರು ಇದರಲ್ಲಿ ಇದ್ದಾರೆ. ಕೃಷ್ಣ ಬೈರೇಗೌಡರ ಸಹಕಾರವೂ ಇದೆ ಇದರಲ್ಲಿ. ಸುಧಾಕರ್ ಅಣ್ಣಗೆ ಮೊದಲ ಇದೇ ಜಿಲ್ಲೆನಲ್ಲಿ ಇದ್ದವರು ಅವರು. ಅದರಿಂದ 100 ಕೋಟಿ ವೆಚ್ಚದಲ್ಲಿ ಬಿಲ್ಡಿಂಗ್ಸ್ ಕಟ್ತಾ ಇದ್ದೀವಿ. ನಾವು ಮಾತಾಡದೆ ಯಾರ ಬಗ್ಗೆ ಮಾತಾಡಬಾರ್ದು, ಯಾವ ಪಕ್ಷದ ಬಗ್ಗೆ ಮಾತಾಡಬಾರ್ದು, ಯಾರ ಬಗ್ಗೆ ಕಾಮೆಂಟ್ ಮಾಡಬಾರ್ದು, ಏನು ಮಾಡಕ್ ಹೋಗಬಾರ್ದು. ಕೆಲಸ ಮಾಡಬೇಕು, ಇಲ್ಲ ಜನಗಳ ಹತ್ರ ಮುಗಿಸ್ಕೋಬೇಕು. ಜನಗಳ ಹತ್ರ ಉಳಿಸ್ಕೊಳ್ಳೋದು ನಮ್ಗೆ ಇಷ್ಟ ಇಲ್ಲ, ಕೆಲಸ ಮಾಡೋದು ನಮ್ಗೆ ಇಷ್ಟ, ನಾವು ಕೆಲಸ ಮಾಡ್ತಾ ಇದ್ದೀವಿ. ಸರ್, ನಗರ ವ್ಯಾಪ್ತಿ ಜಾಸ್ತಿ ಆಗ್ತಾ ಇದೆ, ರೋಡ್ಗಳು ತುಂಬಾ ಇಕ್ಕಟ್ಟಾಗ್ತಾ ಇದೆ, ಜನಸಂಖ್ಯೆ ವಾಹನಗಳು ಜಾಸ್ತಿ ಆಗೋದು, ರಸ್ತೆಗಳು ಅಗಲೀಕರಣ ಆಗಬೇಕು ಅನ್ನೋದು ಇದೆ. ಹೌದು, ಖಂಡಿತವಾಗ್ಲೂ 10ವರೆಗೆ MP ಅವರು, ನಾನು, ನಮ್ಮ MLC ಅನಿಲ್ ಅಣ್ಣ ಅವರು, ನಾವು ಹೈವೇ ಅವ್ರನ್ನ ಮೀಟಿಂಗ್ ಕರೆದಿದ್ದೀವಿ. ಅವ್ರ ಜೊತೆ ಹೈವೇ ಬಗ್ಗೆ ಚರ್ಚೆ ಮಾಡೋದು. ಈಗ 10ವರೆಗೆ ಇದೆ ಮೀಟಿಂಗ್, ಅದು 11 ಗಂಟೆಗೆ. ಅದಾದ್ಮೇಲೆ ನಾವು PWD ಅವರನ್ನ ನೆಕ್ಸ್ಟ್ ಮೀಟಿಂಗ್ ಕರೆದಿದ್ದೀವಿ. ಇವಾಗ ಬರುವಂತ ರೋಡ್ಗಳು ಫಂಡ್ಸ್ ಏನ್ ಬಂದ್ರೆ ಅದರಲ್ಲಿ ಮಾಡಿದ್ರೆ ಆಲ್ಮೋಸ್ಟ್ ಸ್ವಲ್ಪ ಸರಿ ಹೋಗುವಂತ ಪರಿಸ್ಥಿತಿ ಇದೆ. ಖಂಡಿತವಾಗ್ಲೂ ಸರಿಪಡಿಸ್ತೀವಿ, ಹಂತವಾಗಿ ಸರಿಪಡಿಸ್ತೀವಿ. ಬೈಪಾಸ್ ನಲ್ಲಿ 1 ಕೋಟಿ ಶಾಂಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ. ಬೈಪಾಸ್ ನಲ್ಲಿ 1 ಕೋಟಿ ಅಲ್ಲಿ ನಮ್ಮ ಇವಾಗ ಏನು ನಮ್ಗೆ ಮಾಲೂರಿಂದ APMC ಇಂದ ಟೌನ್ ಒಳಗಡೆ ಎಂಟರ್ ಆಗ್ತೀವಿ, ಬ್ರಿಡ್ಜ್ ಕೆಳಗಡೆ ಅಲ್ಲಿ 1.5 ಕೋಟಿ ಏನಿದ್ರೆ ನಮ್ಮ ಕೋಲಾರ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಲ್ಲಿ ಒಂದು ಸರ್ಕಲ್ ಮಾಡಿ ಚೆನ್ನಾಗಿ ಮಾಡಿ, ಒಳ್ಳೆ ಅಲ್ಲಿ ಫೌಂಟನ್ ಎಲ್ಲ ಮಾಡಿ, ವೆಲ್ಕಮ್ ಬೋರ್ಡ್ ಹಾಕಿ ಎಲ್ಲ ಇದು ಮಾಡಬೇಕು ಅಂತಿದೀವಿ. ಎಲ್ಲ ಅಪ್ರೂವಲ್ ಆಗಿದೆ, ಎಲ್ಲ ಆಗಿದೆ. ಇಷ್ಟರಲ್ಲೇ ಕೆಲಸ ಮೊದಲೇ ನಿಂತ ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ರಸ್ತೆ ಗುಂಡಿಗಳನ್ನ ಮುಚ್ತಾ ಇದೀವಿ, ಎಲ್ಲ ಹೇಳಿದೀವಿ. ಒಂದೊಂದ್ ಕಡೆಯಿಂದ ಮುಚ್ಕೊಂಡು ಬರ್ತಾ ಇದ್ದೀವಿ. ಹಂತವಾಗಿ ಮುಗಿಸ್ತೀವಿ. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಗೊತ್ತಿಲ್ಲ ಸರ್. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಗೊತ್ತಿಲ್ಲ. ನೋಡಿ ಸರ್, ನಾನು ಹೇಳೋದು, ಇನ್ನೊಬ್ರು ಹೇಳೋದು ಸುಮ್ಮನೆ ಸುಳ್ಳಿನ ಮಾತುಗಳದು. ಏನೇ ಆಗ್ಬೇಕು ಅಂದ್ರೂ ಹೈಕಮಾಂಡ್, ಖರ್ಗೆ ಸಾಹೇಬರು, ನಮ್ಮ ರಾಹುಲ್ ಗಾಂಧಿ ಅವರು, ಆಮೇಲೆ ಅಧ್ಯಕ್ಷರು ಏನ್ ತೀರ್ಮಾನ ಮಾಡ್ತಾರೆ ಅದಾಗುತ್ತೆ. ಯಾರು ಏನ್ ಹೇಳಿದ್ರು ಸುಳ್ಳದು. ಅವ್ರು ತೀರ್ಮಾನ ಮಾಡಬೇಕು, ಆಗ್ಬೇಕು. ನಾನು ಹೇಳೋದು ಸುಳ್ಳ, ಇನ್ನೊಬ್ರು ಹೇಳೋದು ಸುಳ್ಳ. ಹೈಕಮಾಂಡ್ ಹೇಳೋದು ತೀರ್ಮಾನ ಆಗುತ್ತೆ. ಹೈಕಮಾಂಡ್ ಯಾವುದಕ್ಕೂ ಸೂಚನೆಗಳಿಲ್ಲ, ಏನೂ ಇಲ್ಲ. ಸದ್ಯಕ್ಕಂತೂ ಡೆವಲಪ್ಮೆಂಟ್ ಮಾಡಿ ಕೆಲಸ ಮಾಡಿ ಅಂತ ಹೈಕಮಾಂಡ್ ಡೈರೆಕ್ಷನ್, ಅದ್ರ ಪ್ರಕಾರವಾಗಿ ನಾವು ಹೋಗ್ತಾ ಇದ್ದೀವಿ. ಇಲ್ಲ, ಅದು ಯಾವುದೂ ಇಲ್ಲ, ಗೊತ್ತಿಲ್ಲ.